ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ಶ್ಯಾಂಪೂನಲ್ಲಿ 2 ವಸ್ತುಗಳನ್ನು ಮಿಕ್ಸ್ ಮಾಡಿ ಉಪಯೋಗಿಸಿ ನಿಮ್ಮ ಹೇರ್ ವೇಗವಾಗಿ ಬೆಳೆಯುತ್ತದೆ. ನೀವೇ ನೋಡ್ತೀರಾ. ಹಾಗೆ ನಿಮ್ಮ ಕೂದಲು ಸ್ವಲ್ಪ ರಫ್ ಆಗಿದ್ದರೆ, ಸಿಲ್ಕಿಯಾಗಿ ಮಾಡಬೇಕು ಅಂತ ಇದ್ದರೆ 2 ವಸ್ತುಗಳನ್ನು ನಿಮ್ಮ ಶ್ಯಾಂಪೂನಲ್ಲಿ ಬಳಸೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಬರ್ತದೆ. ಅದನ್ನು ಹೇಗೆ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನೀವು ತಗೊಳ್ಬೇಕಾಗಿರುವಂಥದ್ದು ಕಹಿ ಬೇವಿನ ಸೊಪ್ಪು. ಇದು ಪದಾರ್ಥಕ್ಕೆ ಬಳಸುವ ಬೇವಿನ ಸೊಪ್ಪಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಅದು ಸಾಮಾನ್ಯವಾಗಿ ಆ ಡಿಫ್ರೆನ್ಸ್ ಎಲ್ರಿಗೂ ಗೊತ್ತಿರ್ತದೆ. ಅದನ್ನು ಹೀಗೆ 1-2 ಕಡ್ಡಿ ಹಾಕ್ಕೊಳ್ಬೇಕಾಗ್ತದೆ. ನಂತರ ಅದಕ್ಕೆ ನಾವು ಈಗ ಅಲೋವೆರಾ ಜೆಲ್ಲನ್ನು ಹಾಕ್ಕೊಳ್ಬೇಕು. ಸಾಮಾನ್ಯವಾಗಿ ಈಗ ನಮ್ಮ ಎಲ್ಲರ ಮನೆಯಲ್ಲಿಯೂ ನಾವು ಮನೆಗಳಲ್ಲಿ ಅಲೋವೆರಾವನ್ನು ಬಳಸಿಕೊಂಡು ಇರ್ತೇವೆ. ಅದರ ಒಂದು ಎಲೆಯನ್ನು ಹೀಗೆ ತಗೊಂಡು ಹೀಗೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಅಥವಾ ಅದನ್ನು ಹೀಗೆ ಹಿಂಡಿ ಕೂಡ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ಅದರ ಪಲ್ಪ್ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಅದರ ಒಳಗೆ ಇರುವಂಥ ಎಲ್ಲ ಪಲ್ಪ್ಗಳು ಚೆನ್ನಾಗಿ ಬಿಟ್ಕೊಳ್ತದೆ ಹೀಗೆ ಹಿಂಡೋದ್ರಿಂದ. ಈಗ ನಾವು ಅದನ್ನು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅದಕ್ಕೆ ಈಗ 1 ಚಮಚ ಆಗುವಷ್ಟು ಮೆಂತೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹಾಗೆ ನೆನೆಯಲಿಕ್ಕೆ ಬಿಡಬೇಕು. ಇದು ತಂಪು ಕೂಡ ತಲೆಗೆ ಹಾಕೋದ್ರಿಂದ ಇದು ತುಂಬಾ ಒಳ್ಳೆ ರಿಸಲ್ಟ್ ಕೊಡ್ತದೆ. ಅದಕ್ಕೆ ಈಗ 1 ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದು ಹಾಕೋದ್ರಿಂದ ತುಂಬಾ ಒಳ್ಳೆಯದು. ಈ ಎಲ್ಲ ಮಿಶ್ರಣವನ್ನು ಮಿಕ್ಸಿ ಜಾರ್ಗೆ ಹಾಕಿ ಈಗ ಒಮ್ಮೆ ಚೆನ್ನಾಗಿ ರುಬ್ಕೊಂಡು ಬರ್ತೇನೆ. ನೋಡಿ, ಈಗ ಚೆನ್ನಾಗಿ ರುಬ್ಬಿದ್ದಾಯಿತು. ಇದಕ್ಕೆ ಈಗ ನಾವು ಮನೆಯಲ್ಲಿ ಯಾವುದು ಶ್ಯಾಂಪೂವನ್ನು ಬಳಸ್ತೇವೋ ಆ ಶ್ಯಾಂಪೂವನ್ನು ಈ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನೆಲ್ಲ ಒಮ್ಮೆ ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಶ್ಯಾಂಪೂ ಇಷ್ಟೇ ಹಾಕ್ಕೊಂಡ್ರೆ ಸಾಕಾಗ್ತದೆ, 1 ಸ್ಯಾಶೆಯಷ್ಟು. ಇದನ್ನೀಗ ಹಾಕ್ಕೊಂಡು ನಾನು ಅಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೌಲ್ಗೆ ತೆಗೆದಿಟ್ಕೊಳ್ತೇನೆ. ಈ ಮಿಶ್ರಣದಲ್ಲೇ ಹೇರ್ ವಾಶ್ ಮಾಡೋದು. ಇದನ್ನು ಈಗ ತಲೆಗೆ ಕೂದಲಿಗೆ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡೋದ್ರಿಂದ ಹೇರ್ ಸ್ಮೂತಾಗಿ ಶೈನಿಯಾಗಿ ಆಗ್ತದೆ. ಇದನ್ನು ನಾವು ರೆಗ್ಯುಲರಾಗಿ ಬಳಸೋದ್ರಿಂದ ಒಳ್ಳೆ ರಿಸಲ್ಟ್ ಕೂಡ ಕಾಣ್ಬೋದು. ಹಾಗೆ ಕೂದಲಿನ ಗ್ರೋತ್ ಕೂಡ ತುಂಬಾ ಚೆನ್ನಾಗಿ ಆಗ್ತದೆ. ನೋಡಿದ್ರಲ್ಲ, ಈ ಸಿಂಪಲ್ ಆದ ಹೋಮ್ ರೆಮಿಡಿ ನೀವು ಕೂಡ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೆ ಶೇರ್, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.